ವೀಕ್ಷಕರೇ, ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ರೆ ಮಾತ್ರ ಅದ್ರ ಬಗ್ಗೆ ಅರ್ಥ ಆಗುತ್ತೆ. ಎಲ್ಲೋ ಒಂದು ನಿಮಿಷ ತೋರಿಸ್ಬಿಟ್ಟು 2 ನಿಮಿಷ ವಿಡಿಯೋ ತೋರಿಸ್ಬಿಟ್ಟು ನೀವು ಹಿಂದಕ್ಕೆ ಹೋದರೆ ಖಂಡಿತ ಅರ್ಥ ಆಗೋದಿಲ್ಲ. ಆದ್ದರಿಂದ ನಾನು ಮಾಡುವಂಥ ಒಂದು ಪ್ರತಿಯೊಂದು ವಿಡಿಯೋವನ್ನು ನೀವು ಪೂರ್ತಿ ನೋಡಿ, ಇದ್ರ ಬಗ್ಗೆ ನಿಮಗೆ ಖಂಡಿತವಾಗಿ ಅರಿವು ಬರುತ್ತೆ. ಎಲ್ರಿಗೂ ನೀವು ಇಂತಹ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಕಾರ್ಯಕ್ರಮವನ್ನು ನೋಡ್ತಾ ಹೋಗೋಣ ವೀಕ್ಷಕರೇ. ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬಂದು ನಿಮ್ಮ ಕೈ ಸೇರುತ್ತೆ. ವೀಕ್ಷಕರೇ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಇವತ್ತು. ನೀವು ಯಾವುದ್ಯಾವುದೋ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧು ಬಾಂಧವರಿಗೆ ಶೇರ್ ಮಾಡ್ತೀರಾ. ಆದರೆ ಇಂತಹ ವಿಡಿಯೋವನ್ನು ನೀವು ಶೇರ್ ಮಾಡಿ ಜನರಲ್ಲಿ ಒಂದು ಅರಿವು ಮೂಡಿಸೋಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಬೇಕಾಗತ್ತೆ ವೀಕ್ಷಕರೇ. ಏನಪ್ಪ ಅಂಥ ವಿಚಾರ ಇಂಟ್ರೆಸ್ಟಿಂಗ್ ಆಗಿರೋವಂಥದ್ದು ಕೇಳ್ತಾ ಇದ್ದೀರಾ? ಬನ್ನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಾಮೆಂಟ್ ರೂಪದಲ್ಲಿ ನಮಗೆ ಕಳಿಸ್ಕೊಡಿ ವೀಕ್ಷಕರೇ. ವೀಕ್ಷಕರೇ, ಜ್ಯೋತಿಷದಲ್ಲಿ ಮತ್ತೊಂದು ಸತ್ಯವಾದ ಘಟನೆ. ನಾನು ಕಳೆದ ವಾರವಷ್ಟೇ ಯುಗಾದಿ ಭವಿಷ್ಯ ಅಂದರೆ 2024-25 ಕ್ರೋಧಿನಾಮ ಸಂವತ್ಸರದಲ್ಲಿ ನಡೆಯಬಹುದಾದ ಒಂದು ಘಟನೆಯ ಬಗ್ಗೆ ನಾನು ವಿವರಣೆ ಕೊಟ್ಟಿದ್ದೆ. ಅದರಲ್ಲಿ ಟಿ ಅನ್ನೋ ಒಂದು ಅಕ್ಷರದ ಒಂದು ಪ್ರದೇಶಗಳಲ್ಲಿ ಭೂಕಂಪನ ಆಗತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ತೈವಾನ್ನಲ್ಲಿ ಮೊನ್ನೆ ಭೂಕಂಪ ಸಂಭವಿಸಿದೆ. ಅಗ್ನಿ ಅವಘಡಗಳು ಹೆಚ್ಚಾಗುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ಇದೇ ನಮ್ಮ ಬೆಂಗಳೂರಿನಲ್ಲೇ 2 ಸಾರಿ ಅಗ್ನಿ ಅವಘಡಗಳು ಜರುಗಿದೆ ವೀಕ್ಷಕರೇ. ಇದೆಲ್ಲ ಒಂದು ಪಕ್ಕಕ್ಕಿರಲಿ, ಬಹಳ ಮುಖ್ಯವಾಗಿ ಜನರಲ್ಲಿ ತುಂಬ ಭಯವನ್ನು ಮೂಡಿಸ್ತಾ ಇರೋಂಥ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಗ್ರಹಣ ಏನೋ ಅವ್ರ ಮನೆ ಬಾಗಿಲಲ್ಲೇ ಬಂದು ಅವ್ರನ್ನ ಹಿಡ್ಕೊಳ್ಳೋ ರೀತಿಯಲ್ಲಿ ಕೆಲವು ಜನರ ಭಾವನೆಗಳಿರುತ್ತೆ ವೀಕ್ಷಕರೇ. ನೋಡಿ, ಇದೇ 8ನೇ ತಾರೀಕು ಸೋಮವಾರ 2024 ಏಪ್ರಿಲ್ 8ನೇ ತಾರೀಕು ನಡೆಯುವಂತಹ ಸೂರ್ಯಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚಾರ ಇರೋದಿಲ್ಲ. ಅದರಿಂದ ನಮ್ಮ ಭಾರತ ದೇಶದಲ್ಲಿ ಗ್ರಹಣ ಆಚರಣೆ ಇಲ್ಲ. ನನಗೆ ಯಾರೋ ಒಬ್ಬರು ಭಕ್ತರು ಬಂದು ಕೇಳಿದ್ರು, ಗುರುಗಳೇ, ಗ್ರಹಣಗಳಂತ ಭಯಪಡಿಸ್ತಾ ಇದ್ದಾರೆ, ದೇವಸ್ಥಾನದಲ್ಲಿ ಪೂಜೆ ಇದೆಯಾ ಅಂತ ಕೇಳಿದ್ರು. ನಾನು ಹೇಳೋದೇನು ಅಂತ ಹೇಳಿದ್ರೆ, ನೋಡಿ, ಗ್ರಹಣದ ಸಮಯದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಮಂತ್ರಗಳು 1000 ಪಟ್ಟು ಶಕ್ತಿಯನ್ನು ಕೊಡುತ್ತೆ. ಅದೇ ರೀತಿ ಗ್ರಹಣದ ಸಮಯದಲ್ಲಿ ನಾವು ಶ್ರೀ ವರದರಾಜೇಶ್ವರ ಸ್ವಾಮಿಗೆ ಖಂಡಿತವಾಗಿ ಪೂಜೆಯ ಅಭಿಷೇಕಗಳನ್ನ ಮಾಡ್ತೀವಿ. ಖಂಡಿತವಾಗಿ ಆ ಲಿಂಗದ ಒಂದು ಶಕ್ತಿ ಇನ್ನೂ ಅಧಿಕವಾಗುತ್ತೆ. ಮಂತ್ರ ಓದಿದ್ರೆ 1000 ಪಟ್ಟು ಹೆಚ್ಚು ಶಕ್ತಿ ಬರುತ್ತೆ ಅನ್ನೋದು ಹೇಳ್ತಾರೆ. ಆದರೆ ಯಾವುದೇ ಪೂಜೆ ಪುನಸ್ಕಾರ ಮಾಡಬಾರ್ದು ಗ್ರಹಣದ ಸಮಯದಲ್ಲಿ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದು ಸರಿ ಅನಿಸುತ್ತೆ ನೀವೇ ತೀರ್ಮಾನ ಮಾಡಿ. ಇನ್ನು ಬಹಳ ಮುಖ್ಯವಾಗಿ 8ನೇ ತಾರೀಕು 4ನೇ ತಿಂಗಳು 2024 ನಡೆದು ಬರುವಂತಹ ಸೋಮವಾರದ ದಿನ ನಡೆಯುವಂತಹ ಸೂರ್ಯಗ್ರಹಣ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಗೋಚಾರ ಇಲ್ಲದೇ ಇರೋದ್ರಿಂದ ಖಂಡಿತ ನೀವು ಗ್ರಹಣಕ್ಕೆ ಭಯಪಡುವಂಥ ಅವಶ್ಯಕತೆಗಳಿಲ್ಲ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಊಟ ಮಾಡಿ, ಚೆನ್ನಾಗಿ ಎಂಜಾಯ್ ಮಾಡಿ. ನನಗೆ ಅದೇ ಭಕ್ತರು ಕೇಳಿದ್ರು, ಇರೋದು ಒಂದೇ ಭೂಮಿ, ಇರೋದು ಒಂದೇ ಸೂರ್ಯ, ಇರೋದು ಒಂದೇ ಚಂದ್ರ, ಗ್ರಹಣ ಆದರೆ ಭೂಮಿಗೆಲ್ಲ ಆಗಬೇಕಲ್ಲ ಅಂತ ನನಗೆ ಪ್ರಶ್ನೆ ಮಾಡಿದ್ರು ಯಾರೋ ಒಬ್ರಿಗೆ ಬಂದು. ನಾನು ಅವ್ರ ಪ್ರಶ್ನೆ ಮಾಡಿದೆ, ನಿಮ್ಮ ಕೊಳವೆ ಬಾವಿಯಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಅಮೇರಿಕಾಲೆಲ್ಲ ಒಂದೇ ಭೂಮಿಯಲ್ಲಿ ಸೂರ್ಯವಂತ ಮಳೆಯಿಂದ ನಿಮ್ಮ ಕೊಳವೆ ಬಾವಿಯಲ್ಲಿ ನೀರು ಬರುತ್ತಾ ಅಂತ ಕೇಳಿದೆ. ಅವ್ರು ದಂಗಾದರು. ಅದೇ ರೀತಿಯಾಗಿ ಒಂದೇ ಭೂಮಿ, ಸುಮಾರು ಒಂದು 20-30 ಎಕರೆ ಒಬ್ಬರದ್ದು ಆಸ್ತಿ ಇರುತ್ತೆ ಅಂತ ಇಟ್ಕೊಳ್ಳಿ. ಅಣ್ಣ ತಮ್ಮಂದ್ರು ಅದನ್ನು ಪಾಲು ಮಾಡ್ಕೊಂಡಿರ್ತಾರೆ. ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಯಾರೋ ಅದನ್ನು ಪಾಲು ಮಾಡ್ಕೊಂಡಿರ್ತಾರೆ. ಒಂದೇ ಭೂಮಿಯಲ್ಲಿ ಒಂದೇ ರೀತಿಯಾದ ಬೆಳೆಯನ್ನು ಎಲ್ಲರೂ ಇಡ್ತಾರೆ. ಅದು ಎಲ್ರಿಗೂ ಎಲ್ಲ ಬೆಳೆಯನ್ನು ಚೆನ್ನಾಗಿ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಒಂದೇ ಭೂಮಿ ಅಲ್ವಾ? ಒಂದೇ ಭೂಮಿಗೆ ಅಷ್ಟೇ ನೀರು ಹರಿಸಿದಾರಲ್ವ, ಯಾಕೆ ಬರೋದಿಲ್ಲ? ಎಲ್ರಿಗೂ ಒಂದೇ ರೀತಿಯಾದ ಬೆಳೆ ಯಾಕೆ ಬರೋದಿಲ್ಲ? ಅದು ಇರಲಿ, ಒಂದೇ ತಾಯಿಗೆ ಹುಟ್ಟಿದಂತಹ ಒಂದು 5 ಜನ 10 ಜನ ಮಕ್ಕಳಲ್ಲಿ ಎಲ್ಲರೂ ಒಂದೇ ರೀತಿಯಾಗಿರೋದಿಲ್ಲ. ಯಾಕೆ ಇರೋದಿಲ್ಲ?
ಅಲ್ಲೆಲ್ಲೋ ಅಮೇರಿಕಲ್ಲಿ ಗ್ರಹಣ ಹಿಡಿದ್ರೆ ನಿಮಗೆ ತೊಂದರೆ ಆಗುತ್ತೆ, ಜಪಾನಲ್ಲಿ ಒಂದು ಗ್ರಹಣ ಆದರೆ ನಿಮಗೆ ತೊಂದರೆ ಆಗುತ್ತೆ ಅನ್ನೋದಾದರೆ, ಅಮೇರಿಕಲ್ಲಿ ಬೀಳೋ ಮಳೆಯಿಂದ ನಿಮ್ಮ ಕೊಳವೆ ಬಾವಿಯಲ್ಲಿ ನೀರು ಬರಬೇಕಲ್ಲ. ಕಾವೇರಿ ಪ್ರದೇಶದಲ್ಲಿ ಮಳೆ ಬಿದ್ದರೆ ಮಾತ್ರ ಕಾವೇರಿ ನದಿ ತುಂಬುತ್ತೆ. ಎಲ್ಲೋ ಒಂದು ನೈಲ್ ನದಿ ಪ್ರದೇಶದಲ್ಲಿ ಮಳೆ ಬಿದ್ದರೆ ಕಾವೇರಿ ನದಿಯಲ್ಲಿ ತುಂಬೋದಿಲ್ಲ. ಇದನ್ನು ಚೆನ್ನಾಗಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇದೊಂದು ನನಗೆ ಒಂದು ರೀತಿಯಾದ ತುಂಬ ಹಾಸ್ಯಾಸ್ಪದ ಪ್ರಶ್ನೆ ಆಯಿತು. ಒಂದೇ ಭೂಮಿಯಲ್ಲಿ ಒಂದೇ ಸೂರ್ಯ ಒಂದೇ ಚಂದ್ರ ಇರೋದ್ರಿಂದ ಒಂದೇ ಭೂಮಿಗೆ ಹಿಡಿಯುತ್ತೆ ಅನ್ನೋದಾದರೆ, ಒಂದೇ ಭೂಮಿಯಲ್ಲಿ ಎಲ್ಲೋ ಮಂಜು ಸುರಿದ್ರೆ ನಿಮ್ಮ ಮನೆಯಲ್ಲಿ ಯಾಕೆ ಮಂಜು ಸುರಿಯೋದಿಲ್ಲ? ಇವೆಲ್ಲ ನಾವು ಯೋಚನೆ ಮಾಡಬೇಕಿರೋಂಥದ್ದು. ಗ್ರಹಣ ಆಚರಣೆ ಇದ್ದರೆ ಮಾತ್ರ ಗ್ರಹಣವನ್ನು ಆಚರಣೆ ಮಾಡಿ. ಅದು ಸಹ ನಾನು ಗ್ರಹಣವನ್ನು ನಂಬೋದಿಲ್ಲ, ಅದು ಪ್ರಕೃತಿಯಲ್ಲಿ ನಡೆಯುವಂಥ ಒಂದು ಸಹಜ ಪ್ರಕ್ರಿಯೆ ಅಷ್ಟೇ. ಗ್ರಹಣ ದಿನವೂ ಬೇಕಿದೆ, ಬನ್ನಿ ನನ್ನ ಜೊತೆಯಲ್ಲಿ ಎಲ್ಲರೂ ಸೇರಿ ಊಟ ಮಾಡೋಣ, ಏನಾಗುತ್ತೋ ಅದು ನೋಡ್ಬಿಡೋಣ. ವೀಕ್ಷಕರೇ, ನಿಮಗೆ ಅಂತಹ ಸಂದೇಹಗಳಿದ್ದರೆ ನಾವು ಒಂಟಿಕೊಪ್ಪಲ್ ಪಂಚಾಂಗವನ್ನು ನಾವು ನಂಬ್ತೇವೆ. ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ಗ್ರಹಣ ಆಚರಣೆ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಯಾವತ್ತಿದೆ ಯಾವತ್ತಿಲ್ಲ ಅನ್ನೋದನ್ನ ಈ ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ನೀವು ಯಾವುದೋ ರೀತಿಯಾದ ಭಯ ಪಡೋ ಬದಲು ಹೋಗಿ ಎಲ್ಲರೂ ಪಂಚಾಂಗವನ್ನು ತಗೊಳ್ಳಿ, ನೀವು ಪಂಚಾಂಗವನ್ನು ನೋಡಿ, ಪಂಚಾಂಗದಲ್ಲಿ ಯಾವಾಗ ಗ್ರಹಣ ಆಚರಣೆ ಇದೆ ಅವಾಗ ಬೇಕಿದ್ರೆ ನೀವು ಮಾಡಿಕೊಳ್ಳಿ. ಅದೇ ರೀತಿಯಾಗಿ ಈ 2024 ಕ್ರೋಧಿನಾಮ ಸಂವತ್ಸರ ಈ 9ನೇ ತಾರೀಕು ಏಪ್ರಿಲಿಂದ ಹಿಡಿದು ಮುಂದಿನ ವರ್ಷ ಮಾರ್ಚ್ 29ನೇ ತಾರೀಕುವರೆಗೂ ಕ್ರೋಧಿನಾಮ ಸಂವತ್ಸರ ಇರುತ್ತೆ. ಆ ಸಂವತ್ಸರದಲ್ಲಿ ನಡೆಯುವಂಥ ಒಂದು ಗ್ರಹಣಗಳ ಒಂದು ವಿವರಗಳನ್ನು ನೋಡ್ತಾ ಬರೋಣ ಬನ್ನಿ. 18ನೇ ತಾರೀಕು ಸೆಪ್ಟೆಂಬರು 2024ರಲ್ಲಿ ಬುಧವಾರ ಹುಣ್ಣಿಮೆ ದಿನ ನಡೆಯುವಂತಹ ಒಂದು ಚಂದ್ರಗ್ರಹಣ ನಡೆಯುತ್ತೆ. ಆ ಚಂದ್ರಗ್ರಹಣ ಭಾರತದಲ್ಲಿ ಗೋಚರ ಆಗೋದಿಲ್ಲ. ಭಾರತದಲ್ಲಿ ಗೋಚರ ಆಗೋದಿಲ್ಲ ಆದರೆ ಖಂಡಿತವಾಗಿ ಗ್ರಹಣ ಆಚರಣೆ ಇರೋದಿಲ್ಲ. ನೀವು ಪಂಚಾಂಗವನ್ನು ನೋಡಿ, ನೀವು ಎಲ್ಲೋ ಹೋಗಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ಖರ್ಚು ಮಾಡಿ ಗ್ರಹಣದ ಒಂದು ಭಯವನ್ನು ನೀಗಿಸ್ಕೊಳ್ಳೋ ಬದಲು ಒಂದು 90 ರೂಪಾಯಿ ಒಂದು 100 ರೂಪಾಯಿ ಕೊಟ್ಟು ಒಂದು ಪಂಚಾಂಗವನ್ನು ತೊಗೊಳ್ಳಿ, ಅದನ್ನು ನೋಡಿ, ಅದರಲ್ಲಿ ಗ್ರಹಣ ಆಚರಣೆ ಇದ್ದರೆ ನಿಮ್ಮ ಇಚ್ಛೆ ಅದನ್ನು ನೀವು ಮಾಡ್ಬೋದು. ಅದೇ ರೀತಿ 2ನೇ ತಾರೀಕು ಅಕ್ಟೋಬರು 2024ರಂದು ಬುಧವಾರ ಸಂಭವಿಸುವ ಸೂರ್ಯಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚರ ಆಗೋದಿಲ್ಲ. 2ನೇ ತಾರೀಕು 10ನೇ ತಿಂಗಳು 2024 ಬುಧವಾರ ನಡೆಯುವಂಥ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರ ಆಗೋದಿಲ್ಲ. ಅದರಿಂದ ಅವತ್ತು ಸಹ ನೀವು ಗ್ರಹಣ ಆಚರಣೆಯನ್ನು ಮಾಡುವಂಥ ಅವಶ್ಯಕತೆಗಳಿರೋದಿಲ್ಲ. ಅದೇ ರೀತಿಯಾಗಿ ಮುಂದಿನ ವರ್ಷ ಮಾರ್ಚ್ 14ನೇ ತಾರೀಕು ಅಂದರೆ ಕ್ರೋಧಿನಾಮ ಸಂವತ್ಸರದಲ್ಲಿ ಇಡ್ತೀವಿ ನಾವು. ಮಾರ್ಚ್ 14ನೇ ತಾರೀಕು 2025 ಶುಕ್ರವಾರ ನಡೆಯುವಂತಹ ಹುಣ್ಣಿಮೆ ದಿನ ನಡೆಯುವಂತಹ ಚಂದ್ರಗ್ರಹಣ ಸಹ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಅದನ್ನು ನೀವು ಗ್ರಹಣ ಆಚರಣೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿಯಾಗಿ 29 ಮಾರ್ಚ್ 2025ರಂದು ಶನಿವಾರ ಸಂಭವಿಸುವ ಸೂರ್ಯಗ್ರಹಣವು ಸಹ ಭಾರತದಲ್ಲಿ ಗೋಚರ ಆಗೋದಿಲ್ಲ. ಅದರಿಂದ ಗ್ರಹಣ ಆಚರಣೆ ಇರೋದಿಲ್ಲ. ಇವಾಗ ಬರುವಂತಹ ಮುಂದಿನ 5 ಗ್ರಹಣಗಳು ನಮ್ಮ ಭಾರತದಲ್ಲಿ ಗೋಚರ ಆಗೋದಿಲ್ಲ. ವೀಕ್ಷಕರೇ, ಎಲ್ಲೋ ಅಮೇರಿಕಲ್ಲಿ ಒಂದು ಸ್ಕೂಟರ್ ಓಡಿಸೋಂಗೆ ಆಕ್ಸಿಡೆಂಟ್ ಆಗೋಯ್ತು, ನೀವು ಸ್ಕೂಟರ್ ಓಡಿಸ್ಬೇಡಿ ಅಂದಂಗೆ ಆಗುತ್ತೆ ಈ ಕಥೆಗಳು. ಒಂದು ರೀತಿ ನನಗೆ ಕಸ್ಟಮರ್ ಬಂದರು, ಒಬ್ರು ಹೇಳಿದ್ರು, ಇದೊಂದು ರೀತಿ ಭಯೋತ್ಪಾದನೆ ಅನಿಸ್ತಾ ಇಲ್ವಾ ನಿಮಗೆ? ಕೆಲವರು ಹೇಳ್ತಾ ಇರೋಂಥದ್ದು ಅನಿಸುತ್ತೆ. ನಿಜಕ್ಕೂ ನಿಜ ಅನಿಸುತ್ತೆ ಆ ಮಾತು. ಯಾಕಂತ ಹೇಳಿದ್ರೆ ಜನರಲ್ಲಿ ಭಯವನ್ನು ಮೂಡಿಸಿ, ನಾನು ಹೇಳಿರುವಾಗೆ ಎಷ್ಟೋ ಇವರು ಕಸ್ಟಮರ್ಸ್ ಬಂದಾಗ ಹೇಳ್ತಾರೆ, ನಾನು ಹೇಳಿದ್ನಲ್ಲ, ಅವ್ರ ಮನೆ ಮುಂದೆ ಇವ್ರು ಬಾಗಿಲು ತೆಗೆದ ತಕ್ಷಣ ಗ್ರಹಣ ಅವ್ರ ಮನೆ ಮುಂದೆ ಕಾಯ್ತಾ ಇರುತ್ತೆ, ಅವ್ರನ್ನ ಹಿಡ್ಕೊಳತ್ತಾರೆ. ಒಂದೇ ಭೂಮಿಯಲ್ಲಿ ಒಂದೇ ಸೂರ್ಯ ಒಂದೇ ಚಂದ್ರ ಇರೋದು ಎಲ್ರಿಗೂ ಗೊತ್ತು. ಈಗ ಉದಾಹರಣೆಯಾಗಿ ನಿಮಗೆ ನೇಪಾಳಲ್ಲಿ ಭೂಕಂಪ ನಡೆಯುತ್ತೆ. ಒಂದೇ ಭೂಮಿಯಲ್ಲಿ ನಡೆಯುವಂಥ ಭೂಕಂಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೇಪಾಳಲ್ಲಿ ನಡೆಯುವಂಥ ಒಂದು ಭೂಕಂಪದಲ್ಲಿ ಅಲ್ಲಿರುವಂಥ ಮನೆಗಳು ಉದುರೋಗುತ್ತೆ ಹೊರತು ನಿಮ್ಮ ಮನೆ ಉದುರೋಗೋದಿಲ್ಲ. ನಿಮ್ಮ ಮನೆಗೆ ಭೂಕಂಪ ಆಗೋದಿಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಅದರಿಂದ ಗ್ರಹಣದ ಬಗ್ಗೆ ಖಂಡಿತವಾಗಿ ಎಲ್ಲರೂ ಭಯವನ್ನು ಬಿಡಿ. ಯಾವುದೇ ರೀತಿಯಾದ ಕೆಡುಕಾಗೋದಿಲ್ಲ ಗ್ರಹಣದಲ್ಲಿ. ಎಲ್ಲ ಗ್ರಹಣದಲ್ಲೂ ನಾನು ಖಗ್ರಾಸ ಸೂರ್ಯಗ್ರಹಣಗಳು ಯಾವುದಾದ್ರು ಭಯಂಕರ ಗ್ರಹಣದ ದಿನ ಸಹ ನಾನು ಹೊರಗಡೆ ಹೋಗಿ ಸುತ್ತಾಡಿ ಊಟವನ್ನು ಮಾಡ್ಕೊಂಡು ಬಂದಿದ್ದೀನಿ. ಖಂಡಿತ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಮುಗ್ಧ ಜನರು ಮುಗ್ಧ ಮನಸ್ಸಿನ ಮೇಲೆ ಒಂದು ಭಯವನ್ನು ಉಂಟು ಮಾಡುವಂಥ ಒಂದು ಸನ್ನಿವೇಶ ಈ ಗ್ರಹಣ ಅಷ್ಟೇ ಹೊರತು
ಖಂಡಿತವಾಗಿ ಇಂತಹ ವಿಡಿಯೋವನ್ನು ನೀವು ಎಲ್ರಿಗೂ ಶೇರ್ ಮಾಡಿ. ನೀವು ಈ ವಿಡಿಯೋವನ್ನು ಪೂರ್ತಿ ನೋಡ್ಬೇಕು, ಅವಾಗ ನಿಮಗೆ ಅರ್ಥ ಆಗುತ್ತೆ ವೀಕ್ಷಕರೇ. ಎಲ್ರಿಗೂ ಶೇರ್ ಮಾಡಿ. ಗ್ರಹದ ಭಯವನ್ನು ಖಂಡಿತ ಜನರಿಂದ ಹೋಗಲಾಡಿಸಿ. ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ನಾನು ಹೇಳಿರೋ ಹಾಗೆ ಒಂದೇ ಭೂಮಿ, ಒಂದೇ ಸೂರ್ಯ, ಒಂದೇ ಚಂದ್ರ ಇದ್ದರು, ಒಂದೇ ಮಂಗಳ ಇದ್ದರು, ಒಂದೇ ಶುಕ್ರ ಇದ್ದರು, ಒಂದೇ ಗುರು ಇದ್ದರು. ಅವರವರ ಹಣೆ ಬರಹ, ಅವರವರ ಒಂದು ಕರ್ಮಫಲಕ್ಕೆ ತಕ್ಕನಂತೆ ಅವರ ಜೀವನ ನಡೆಯುತ್ತೆ ಹೊರತು ಖಂಡಿತ ಬೇರೆ ರೀತಿಯಾದ ಎಲ್ಲೋ ಒಂದು ಕಡೆ ಜೋರು ಮಳೆ ಬಂದರೆ ನಿಮ್ಮ ಮನೆ ಮುಂದೆ ಮಳೆ ಬಂದ್ಬಿಡ್ತಾ ಅನ್ನೋ ರೀತಿಯಲ್ಲಿ ಭಯ ಹುಟ್ಟಿಸುವಂಥದ್ದು, ಎಲ್ಲೋ ಬಿರುಗಾಳಿ ಬಂದರೆ ಅದು ನಿಮ್ಮನೆ ಬಿರುಗಾಳಿ ಬರ್ತಾ ಇದೆ ಅನ್ನೋ ರೀತಿ ಭಯ ಪಡಿಸುವಂಥದ್ದು, ಇದು ಖಂಡಿತವಾಗಿ ಯಾರೂ ಮಾಡಬಾರ್ದು. ಇದರಿಂದ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಬೇಡಿ ಅನ್ನೋದು ನನ್ನ ಕಳಕಳಿಯ ಮನವಿ ವೀಕ್ಷಕರೇ.